ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇಂಗಾ ಉಂಡೆನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು ಹೈ ಪ್ರೋಟೀನ್ ಲಡ್ಡು. ಇದನ್ನ ನಾನು ಈಸಿಯಾಗಿ ಮಾಡೋ ಮೆಥಡ್ನ ಶೇರ್ ಮಾಡ್ತಾ ಇದ್ದೀನಿ. ಪಾಕ ಎಲ್ಲ ಏನು ಮಾಡ್ತಾ ಇಲ್ಲ ಇದಕ್ಕೆ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1 ಕಪ್ಪು ಕಡಲೆಕಾಯಿ ಅಥವಾ ಶೇಂಗಾನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಫ್ಲೇಮ್ನ ಮೀಡಿಯಮ್ ಆಗಿ ಇಟ್ಟು ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡ್ರೆ ಮೇಲೆಲ್ಲ ಆಗಿಬಿಟ್ಟಿರುತ್ತೆ, ಒಳಗಡೆ ಚೆನ್ನಾಗಿ ಹುರಿದಿರಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ಹುರ್ಕೊಳ್ಳಿ. ಆ ಮೇಲಿನ ಸಿಪ್ಪೆ ಏನಿದೆ ಅದೆಲ್ಲ ಒಂಚೂರು ಕಪ್ಪಾಗಬೇಕು ನೋಡಿ. ಈ ಹಂತದವರೆಗೂ ಚೆನ್ನಾಗಿ ಹುರ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಈ ಶೇಂಗಾನ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಇದು ಕಂಪ್ಲೀಟಾಗಿ ನಮಗೆ ಕೂಲ್ ಆಗಬೇಕು. ಇದು ತಣ್ಣಗಾಗೋಷ್ಟರೊಳಗಡೆ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಹುರ್ಕೋತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಹಾಕ್ಕೊಳೋದು ಕಂಪ್ಲೀಟ್ಲಿ ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಬಾದಾಮಿನ ಒಂದು ಸ್ವಲ್ಪ ಹುರಿದಿದ್ಮೇಲೆ ನಾನು ಇದಕ್ಕೆ ಗೋಡಂಬಿನ ಹಾಕೋತಾ ಇದ್ದೀನಿ. ಇದು ನಿಮಗೆ ಇಷ್ಟದ ಪ್ರಕಾರ ನಿಮ್ಮ ಕ್ವಾಂಟಿಟಿನ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಗೋಡಂಬಿನ ಹುರಿದಿದ್ದಾದಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಗಸಗಸೆ, 1-2 ಟೇಬಲ್ ಸ್ಪೂನ್ ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ. ಇವನ್ನ ಹಾಕೋಣಕ್ಕಿಂತ ಮುಂಚೆನೇ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಪ್ಯಾನಲ್ಲಿರೋ ಬಿಸಿಯಲ್ಲೇ ಕೊಬ್ಬರಿನ ಗಸಗಸೆನ ನಾವು ಚೆನ್ನಾಗಿ ಹುರ್ಕೋಬೋದು. ಈಗ ಇದನ್ನೆಲ್ಲ ಇನ್ನೊಂದು ಸಪ್ರೇಟ್ ಬೌಲಿಗೆ ತಕ್ಕೊಂಬಿಟ್ಟು ಇಷ್ಟರೊಳಗಡೆ ಶೇಂಗಾ ಕೂಡ ತಣ್ಣಗಾಗಿರುತ್ತೆ. ಇದನ್ನು ಇವಾಗ ಕೈಯಿಂದ ಕಿವುಚ್ಕೋಬೇಕು. ಚೆನ್ನಾಗಿ ಕಿವುಚ್ಕೊಂಡ್ರೆ ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ. ಒಂದು 4-5 ಸಲ ಕಿವುಚ್ಕೊಂಡ್ರೆ ಸಿಪ್ಪೆ ಎಲ್ಲ ಚೆನ್ನಾಗಿ ಸಪ್ರೇಟ್ ಆಗುತ್ತೆ. ಆಮೇಲೆ ಬೌಲ್ನ ತೊಗೊಂಬಿಟ್ಟು 1-2 ಸಲ ಈ ರೀತಿ ಟಾಸ್ ಮಾಡ್ಕೊಂಡ್ರೆ ಆಯಿತು. ಸಿಪ್ಪೆ ಎಲ್ಲ ಸೈಡಲ್ಲಿ ಬರುತ್ತೆ, ಆವಾಗ ಆ ಸಿಪ್ಪೆನ ತಕ್ಕೊಂಬಿಡಿ. ನೋಡಿ, 1-2-3 ಸಲ ಈ ಪ್ರಾಸೆಸ್ನ ಮಾಡಿದರೆ ಸಿಪ್ಪೆ ಎಲ್ಲ ಬಂದ್ಬಿಡತ್ತೆ. ಈ ಶೇಂಗಾನೆಲ್ಲ ಸಿಪ್ಪೆ ತಕ್ಕೊಂಬಿಟ್ಟು ರೆಡಿಯಾಗಿ ಇಟ್ಕೊಳ್ಳಿ. ನೋಡಿ, ಈಗ ಈ ಸಿಪ್ಪೆ ತೆಗ್ದಿರೋ ಶೇಂಗಾನ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕು. ಈ ಉಂಡೆಗೆ ಫೈನ್ ಪೌಡ್ರ್ ಮಾಡ್ಕೊಂಡ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಫೈನ್ ಪೌಡ್ರ್ ಮಾಡಿಕೊಂಡು ಇದನ್ನ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನಂತರ ನಾವು ಹುರ್ಕೊಂಡಿರೋ ಡ್ರೈ ಫ್ರೂಟ್ಸು, ಗಸಗಸೆ ಮತ್ತು ಒಣ ಕೊಬ್ಬರಿನ ಕೂಡ ಹಾಕ್ಕೊಂಡು ಇದನ್ನ ಕೂಡ ಫೈನ್ ಪೌಡ್ರಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ನಾನು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಕೂಡ ಅದೇ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ. ಈಗ ಈ ಪೌಡರ್ ಏನಿದೆ ರೆಡಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಆದರೆ. ಈಗ ನಾನು ಈ ಶೇಂಗಕ್ಕೆ ಸ್ವೀಟ್ನರಾಗಿ ನಾನಿಲ್ಲಿ ಬೆಲ್ಲ ಬೆಳೆಸ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ 1/4 ಕಪ್ಪು ಬೆಲ್ಲಕ್ಕೆ ನಾವು ಮಾಡ್ಕೊಂಡಿರೋ ಪುಡಿನ 1-2 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಮಿಕ್ಸರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಬೆಲ್ಲ ಅಷ್ಟೇ. ನೋಡಿ, ಇದನ್ನು ಕೂಡ ಮಿಕ್ಸಿ ಮಾಡಿ ಆ ಬೌಲಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ಆ ಬೆಲ್ಲ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು ಪುಡಿಯಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾನು ಇದಕ್ಕೆ ತುಪ್ಪನ ಬಳಸ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಕಾಯಿಸ್ಬಿಟ್ಟು ಕರಗಿರೋ ತುಪ್ಪನ ಹಾಕೋತಾ ಇದ್ದೀನಿ. ಶೇಂಗಾದಲ್ಲೇ ಎಣ್ಣೆ ಇರೋ ಕಾರಣ ತುಪ್ಪ ಭಾಳ ಇಡಿಸೋಲ್ಲ ಈ ಉಂಡೆಗೆ. 1-2 ಟೇಬಲ್ ಸ್ಪೂನ್ ನಮಗೆ ಉಂಡೆ ಕಟ್ಟೋಷ್ಟಾದರೆ ಸಾಕು. ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನಂತರ ಒಂದು ಸ್ವಲ್ಪ ಮಿಶ್ರಣನ ಕೈಯಲ್ಲಿ ತೊಗೊಂಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೋತಾ ಉಂಡೆ ಮಾಡಿಕೊಂಡ್ರೆ ಆಗೋಯ್ತು. ಶೇಂಗಾ ಉಂಡೆ ರೆಡಿಯಾಗೋಗುತ್ತೆ. ತುಂಬಾ ಈಸಿ ಇದನ್ನು ಮಾಡೋದು, ಬೇಗನೆ ಮಾಡ್ಕೊಂಬಿಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿರೋ ಶೇಂಗಾ ಉಂಡೆ ಇವಾಗ ರೆಡಿಯಾಗಿದೆ. ಇದೇ ರೀತಿ ನಾವು ಎಲ್ಲ ಉಂಡೆಗಳನ್ನು ಕಟ್ಕೊಂಡ್ರೆ ಶೇಂಗಾ ಉಂಡೆ ರೆಡಿಯಾಗೋಗುತ್ತೆ. ಇದು ತುಂಬಾ ಹೈ ಪ್ರೋಟೀನ್ ಶೇಂಗಾ ಮತ್ತು ನಟ್ಸ್ ಬಳಸಿರೋದ್ರಿಂದ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಬೇರೆ ರೆಸಿಪೀಸ್ ನೀವು ನೋಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿಂಕನ್ನು ಕ್ಲಿಕ್ ಮಾಡಿದರೆ ನೀವು ಆ ರೆಸಿಪೀಸ್ನ ಕೂಡ ನೋಡ್ಕೋಬೋದು. ಥ್ಯಾಂಕ್ ಯು.